ನಮಸ್ಕಾರ. ಎನಿಥಿಂಗ್ ಪಾಠಕ್ನ ಇವತ್ತಿನ ವಿಷಯ ಪ್ರಕೃತಿ. ಪ್ರಕೃತಿ ಅಂದರೆ ನಾವು ಜನರಲ್ ಆಗಿ ನಾವೆಲ್ಲ ತಿಳ್ಕೊಳ್ಳೋದೇನು ಅಂದರೆ ಗಿಡ, ಮರ, ನೀರು, ನದಿ, ಸಮುದ್ರ, ಬೆಟ್ಟ, ಗುಡ್ಡ, ಹೊಳೆ, ಕೆರೆ, ಭೂಮಿ, ಆಕಾಶ, ವಾಯು, ನಕ್ಷತ್ರಗಳು, ಗ್ರಹಗಳು, ಇದು ಪ್ರಕೃತಿ ಅಂತ ನಾವು ಸಾಮಾನ್ಯವಾಗಿ ಜನ ಅಂತ ತಿಳ್ಕೊಳ್ಳೋದು ಪ್ರಕೃತಿ ಅಂತ. ಪ್ರಕೃತಿ ಅಂದರೆ ನಾವು ಈ ಪ್ರಕೃತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಆ ಪ್ರಕೃತಿ ನಮಗೆ ಇಲ್ಲಿ ಬದುಕುವಂಥ ವ್ಯವಸ್ಥೆನ ಮಾಡಿಕೊಟ್ಟಿದೆ. ಏನು, ಈಗ ನಾವು ಪ್ರತಿಯೊಂದು ಪ್ರಕೃತಿಯಿಂದ ಪಡಿತಾ ಇದ್ದೀವಿ. ಈಗ ನಾವು ಬದುಕಬೇಕು ಅಂದರೆ ಪ್ರಕೃತಿ ಇಲ್ಲಲೇ ಸಾಧ್ಯನೇ ಇಲ್ಲ. ಪ್ರಕೃತಿ ವಿರುದ್ಧ ಹೋಗೋಕ್ಕೂ ಸಾಧ್ಯನೇ ಇಲ್ಲ. ಎಂಥ ನೀವು ಏನೇ ವಿಜ್ಞಾನ ಎಷ್ಟೇ ಮುಂದುವರಿರಲಿ, ಎಷ್ಟೇ ನಾವು ವಿಜ್ಞಾನದಲ್ಲಿ ಉನ್ನತಿನ ಸಾಧಿಸಿದ್ರು ಪ್ರಕೃತಿ ವಿರುದ್ಧ ಯಾರೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಈಗ ಮನೆ ನೋಡಿ, ಈಗ 3-4 ದಿವಸದಿಂದ ಬಾಹ್ಯಾಕಾಶಕ್ಕೆ ಗಗನಯಾತ್ರೆಯನ್ನು ಕಳಿಸ್ಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಯಾರು ಶುಭಂ ಶುಕ್ಲಂ ಅಂತೇನೋ ಅವ್ರ ಹೆಸರಿದೆ, ಅವ್ರನ್ನ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅದಕ್ಕೆ ಅಡ್ಡಿ ಆಗ್ತಾ ಇರೋದೇನೇಳಿ ಹವಾಮಾನ ವೈಪರೀತ್ಯ. ಆ ಪ್ರಕೃತಿ ವಿರುದ್ಧ ಹೋಗಕ್ಕೆ ಆಗ್ತಾ ಇತ್ತು ಅವ್ರಿಗೂ. ಅವ್ರು ಎಂಥ ರ್ಯಾಕೆಟ್ ಕಂಡಿರಲಿ, ಎಷ್ಟೇ ಸ್ಪೀಡ್ ರ್ಯಾಕೆಟ್ ಇರಲಿ, ಎಷ್ಟೇ ಒಂದು ಇದಿರಲಿ, ಶಕ್ತಿ ಇರಲಿ, ಅದಕ್ಕೆ ಅದು ರಾಕೆಟು ನಭೋಮಂಡಲ, ವಾಯುಮಂಡಲ, ಭೂಮಿ, ಅಯೋಸ್ಫಿಯರ್ ಎಲ್ಲನೂ ದಾಟಿ ಅದು ಇದಕ್ಕೆ ಹೋಗುತ್ತೆ, ಸ್ಪೇಸಿಗೆ, ಅಂತರಿಕ್ಷಕ್ಕೆ ಹೋಗುತ್ತೆ. ಅಷ್ಟು ಶಕ್ತಿ ಇರೋದು ಪ್ರಕೃತಿನ ಎದುರಾಕೊಳ್ಳೋಕೆ ಸಾಧ್ಯ ಇಲ್ಲ ಅದ್ರ ಕೈಲಿ. ಯಾಕೆ ಹೇಳಿ? ಪ್ರಕೃತಿಗೆ ಅಂಥ ಶಕ್ತಿ ಇದೆ. ನಾವು ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಪ್ರಕೃತಿ ವಿರುದ್ಧ ತುಂಬ ಹೋಗ್ತಾ ಇದ್ದೀವಿ. ಈ ಪ್ರಕೃತಿ ವಿರುದ್ಧ ತುಂಬ ಹೋಗ್ತಾ ಇರೋದ್ರಿಂದ ಎಷ್ಟು ದುಷ್ಪರಿಣಾಮಗಳು ಬೀರ್ತಿದ್ದಾವೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ಮಾನಸಿಕ ಸ್ಥಿತಿನೂ ತುಂಬ ಬದಲಾಗ್ತಾ ಇದೆ. ಮೊದಲು ಹಾಗೆ ಮನುಷ್ಯನ ಮಾನಸಿಕ ಸ್ಥಿತಿ ಇಲ್ಲ. ಇವಾಗ ಮನುಷ್ಯನ ಮಾನಸಿಕ ಸ್ಥಿತಿ ಯಾವ ಥರ ಇದೆ, ತುಂಬ ಒಂದು ಅದೋ ಮಟ್ಟಕ್ಕೆ ಹಿಡಿತಾ ಇದೆ. ಪ್ರಕೃತಿ ವಿರುದ್ಧ ಹೋಗ್ತಾ ಇರೋದಕ್ಕೆ ಏನೇನು ಉದಾಹರಣೆ ಕೊಡ್ಬೋದು ಅನ್ನೋದಕ್ಕೆ ತುಂಬ ಉದಾಹರಣೆಗಳಿದ್ದಾವೆ. ಅದೆಲ್ಲ ಹೋಗ್ತಾವ್ರೆ ತುಂಬ ದೊಡ್ಡದಾಗಿ ಹೇಳ್ಬೇಕಾಗತ್ತೆ. ಮುಖ್ಯವಾಗಿ ಹೇಳ್ತೀನಿ ಅಂದರೆ, ಮನುಷ್ಯ ಪ್ರಕೃತಿ ಅಂದರೆ ಮನುಷ್ಯನ ಮನಸ್ಸು ಒಂದು ಪ್ರಕೃತಿ. ಆ ಮನಸ್ಸಿನ ವಿರುದ್ಧವಾಗಿ ಹೋಗ್ತಾ ಇದ್ವಿ. ಆಹಾರ ಪದ್ಧತಿ ವಿರುದ್ಧ ಆಹಾರ ಪದ್ಧತಿನೂ ಒಂದು ಪ್ರಕೃತಿನೇ, ದೇಹನೂ ಒಂದು ಪ್ರಕೃತಿನೇ, ಆರೋಗ್ಯನೂ ಒಂದು ಪ್ರಕೃತಿನೇ, ಮನಸ್ಸು ಒಂದು ಪ್ರಕೃತಿನೇ. ನಾವೆಲ್ಲ ವಿರುದ್ಧವಾಗಿ ಹೋಗ್ತಾ ಇದ್ವಿ. ಈಗ ನಮ್ಮ ದೇಹಕ್ಕೆ ಕೆಲವು ಅಭ್ಯಾಸಗಳು, ಚಟಗಳು ಆಗಲ್ಲ ಅಂದರೆ ಅದನ್ನು ನಾವು ಅಭ್ಯಾಸ ಮಾಡಿಕೊಂಡು ಅದರ ವಿರುದ್ಧವಾಗಿ ಹೋಗ್ತೀವಿ. ಕೆಲವು ನಾವೀಗ ನಕಾರಾತ್ಮಕ ಯೋಚನೆ ಮಾಡಬಾರ್ದು, ಕೆಟ್ಟದ್ದು ಯೋಚನೆ ಮಾಡಬಾರ್ದು, ಕೆಟ್ಟದ್ದು ಮಾತಾಡಬಾರ್ದು, ಇದೆಲ್ಲ ನಾವು ಹೇಳ್ತೀವಿ. ಅದು ನಕಾರಾತ್ಮಕ ಯೋಚನೆ. ಅದು ಮನಸ್ಸಿಗೆ ವಿರುದ್ಧವಾಗುತ್ತೆ, ದೇಹಕ್ಕೆ ವಿರುದ್ಧವಾದ್ದು, ಮನಸ್ಸಿಗೆ ವಿರುದ್ಧವಾದದ್ದು. ಆಮೇಲೆ ಆರೋಗ್ಯದ ವಿಷಯದಲ್ಲೂ ಅಷ್ಟೇ. ಈಗ ನಾವು ಫಾಸ್ಟ್ ಜಗತ್ತಿನಲ್ಲಿ ನಾವು ಅದ್ರ ಮುಂದೆ ಓಡಬೇಕು ಅಂತ ನಮ್ಮ ದಿನನಿತ್ಯದ ಕರ್ಮಗಳು ಅಂದರೆ ಸ್ನಾನ ಆಗಲಿ, ಊಟ ತಿಂಡಿ, ಪೂಜೆ, ಧ್ಯಾನ, ಇವೆಲ್ಲನೂ ವೈಲೇಟ್ ಮಾಡಿಬಿಟ್ಟಿದ್ದೀವಿ. ಮಾಡ್ತಾ ಇದ್ದಾರೆ. ತುಂಬ ತೀರಾ ಕಮ್ಮಿ ಆಗಿಬಿಟ್ಟಿದೆ. ಇವು ಮನುಷ್ಯನಿಗೆ ತುಂಬ ಅವಶ್ಯಕವಾದವು. ಅವನಿಗೆ ದುಡ್ಡು ಎಷ್ಟು ಅವಶ್ಯಕತೆನೋ, ಅವನಿಗೆ ಒಂದು ಸಂಪತ್ತು, ಆಸ್ತಿ, ಹಣ ಎಷ್ಟು ಅವಶ್ಯಕತೆನೋ, ಇದು ಮನುಷ್ಯ ಒಂದು ಸಂತೃಪ್ತಿಯಾಗಿ, ನೆಮ್ಮದಿಯಾಗಿ, ಸ್ವಾಸ್ಥವಾಗಿ ಮನುಷ್ಯ ಜೀವನ ಅಂದರೆ ಇದು ನಿಜವಾಗ್ಲು. ಅವನು ಆಸ್ತಿ, ದೊಡ್ಡ ದೊಡ್ಡ ಕಾರುಗಳು, ದೊಡ್ಡ ದೊಡ್ಡ ಬಂಗಲೆಗಳು, ಇಷ್ಟು ಎಕರೆ ಅಷ್ಟು ಎಕರೆ ಇವೆಲ್ಲ ಅದು ಮನುಷ್ಯ ಅನ್ನಿಸ್ಕೊಳ್ಳಲ್ಲ. ಅವನು ಎಷ್ಟು ನೆಮ್ಮದಿಯಾಗಿ ಬಾಳ್ತಾನೆ ಅನ್ನೋದು ಮನುಷ್ಯ ಜೀವನ. ಅವನ ಹತ್ರ ಏನೇ ಇರಲಿ ಇಲ್ಲದೆ ಇರಲಿ, ಅವನು ಎಷ್ಟಾಗಿ ನೆಮ್ಮದಿಯಾಗಿ ಬದುಕ್ತಾನೆ ಅನ್ನೋದು ಮನುಷ್ಯ ಜೀವನ. ಇದು ಮನುಷ್ಯ ಜೀವನ ಯಾಕೆ ಆಗ್ತಾ ಇಲ್ಲ ಅಂದರೆ, ನಾವು ಇವತ್ತು ಪ್ರಕೃತಿ ವಿರುದ್ಧ ಹೋಗ್ತಾ ಇದ್ವಿ. ಊಟ ತಿಂಡಿಲಾಗ್ಬೋದು, ನಾವು ಯಾವುದೇ ಸಮಯ ಸಂದರ್ಭ ಊಟ ತಿಂಡಿಗೆ ನಾವು ಅನುಸರಿಸಲ್ಲ. ಕೆಲವರು ಅನುಸರಿಸ್ತಾರೆ, ಕೆಲವರು ಹೆಚ್ಚಿನ ಜನ ಅವರ ಆರೋಗ್ಯದ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎಲ್ಲ ರೀತಿಯಲ್ಲೂ ಸಫರ್ ಪಡೋದಕ್ಕೆ, ತೊಂದರೆ ಆಗೋದಕ್ಕೆ ಕಾರಣ. ಮತ್ತು ಇತ್ತೀಚಿನ ದಿನಗಳಲ್ಲಿ ಒಂದಾಗ್ತಾ ಇದೆ, ತುಂಬ 30-40 ವರ್ಷ ಇಂಥ ಸಣ್ಣ ಏಜ್ನಲ್ಲಿ ಹಾರ್ಟ್ ಅಟ್ಯಾಕು, ಆಮೇಲೆ ಮಾನಸಿಕ ಅಸ್ವಸ್ಥರಾಗೋದು, ಹುಚ್ಚರಾಗೋದು, ಮಾನಸಿಕ ಸ್ಥಿಮಿತ ಕಳ್ಕೊಳ್ಳೋದು, ಇವೆಲ್ಲ ತುಂಬ ನಡೀತಾ ಇದ್ದಾವೆ. ಇವೆಲ್ಲ ತುಂಬ ನಡೆಯೋಕ್ಕೆ ಕಾರಣ ಏನಂದರೆ, ನಾವು ಪ್ರಕೃತಿ ವಿರುದ್ಧ ಹೋಗ್ತಾ ಇರೋದು. ಈಗ ಪ್ರಕೃತಿ ವಿರುದ್ಧ ಹೋಗ್ತಾ ಇರೋದು ಅಂದರೆ, ಈಗ ಮರ ಕಡಿತಾ ಇದ್ದಾರೆ, ಕೆರೆ ಎಲ್ಲ ನಾಶ ಮಾಡ್ತಾ ಇದ್ದಾರೆ,
ಭೂಮಿನೆಲ್ಲ ಅಗಿತಾ ಇದ್ದಾರೆ, ವಾಹನಗಳಿಂದ ಹೊಗೆ ಬರ್ತಾ ಇದೆ, ಆಗ ಇದರಿಂದ ಫ್ಯಾಕ್ಟ್ರಿಗಳಿಂದ ಕೆಟ್ಟು ವಿಷಕಾರಿ ಅನಿಲಗಳು ಬರ್ತಾ ಇದ್ದಾವೆ. ಆಮೇಲೆ ನಾವು ಗ್ರೀನ್ ಹೌಸ್ ಪರಿಣಾಮದಿಂದ ತುಂಬ ಆಕ್ಸಿಜನ್ ಪ್ರಮಾಣ ಕಮ್ಮಿ ಆಗ್ತಾ ಇದೆ. ಈಗ ಡೆಲ್ಲಿಯಲ್ಲೆಲ್ಲ ಆಗ್ತಾ ಇದೆ, ಅಲ್ಲಿ ಉಸಿರಾಡೋಕ್ಕೆ ಇಲ್ಲ. ನಮ್ಮ ದೇಶದ ಕ್ಯಾಪಿಟಲ್ ಸಿಟಿ, ಆದರೆ ಅಲ್ಲಿ ಉಸಿರಾಡೋದಕ್ಕೆ ಆಮ್ಲಜನಕನೇ ಇಲ್ಲ. ಕ್ಯಾಪಿಟಲ್ ಸಿಟಿ ನೋಡಿ ಎಂಥ ವಿಪರ್ಯಾಸ. ಹೀಗೆ ಪ್ರಕೃತಿ ವಿರುದ್ಧ ನಾವು ಅದರ ವಿರುದ್ಧವಾಗಿ ಈಗ ನಾವು ಈಗ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಅದಕ್ಕೆ. ಈಗ ನಮ್ಮ ಭೂಮಿ ಅನ್ನೋದು ಬರೀ ಮಣ್ಣು ಕಲ್ಲಿನಿಂದ ಮಾತ್ರ ಅದು ಭೂಮಿ ಆಗಿಲ್ಲ. ಅದರಲ್ಲಿ ಸಾವಿರಾರು ಥರ ಖನಿಜಗಳು, ಲೋಹಗಳು, ಸಾವಿರಾರು ಥರ ರಾಸಾಯನಿಕಗಳು, ಸಾವಿರಾರು ಥರ ಅದರಲ್ಲಿ ಸತ್ವಗಳು. ಈಗ ನಾವು ಹೇಳ್ತೀವಿ, ಈಗ ಭೂಮಿ ಬೆಳಿಬೇಕು ಅಂದರೆ ಜಿಂಕು, ಫಾಸ್ಫೇಟು, ಸಲ್ಫರ್ ಅಂತ ಏನೋ ರೈತರು ಇದ್ರೆಲ್ಲ ಅದಕ್ಕೆ ಅದ್ರ ಭೂಮಿಲಿ ಕಮ್ಮಿ ಆಗಿದೆ ಅಂತ ಅದೇ ಥರದ ಗೊಬ್ಬರ ತಂದು ಭೂಮಿಗೆ ಹಾಕ್ತಾರಲ್ಲ, ಆ ರೀತಿ ಭೂಮಿಲೇ ಅದಿದೆ. ಭೂಮಿಲೇ ಜಿಂಕು, ಫಾಸ್ಫೇಟು, ರಾಸಾಯನಿಕ, ಯೂರಿಯಾ, ಆ ಮಣ್ಣಿನ ಸತ್ವ ಬೆಳೆ ಸಂಪೂರ್ಣವಾಗಿ ಸಂಪಾಗಿ ಬೆಳಿಬೇಕು ಅಂದರೆ ಆ ಮಣ್ಣಿನಲ್ಲಿ ಅಷ್ಟು ಸತ್ವಗಳಿರಬೇಕು, ಖನಿಜಾಂಶಗಳಿರಬೇಕು, ಆ ಸತ್ವತೆ ಇರಬೇಕು, ಮಣ್ಣಿನಲ್ಲಿ ಆ ಸಾರ ಇರಬೇಕು. ಆ ಸಾರಗಳೆಲ್ಲ ನಾವೇನು ಮಾಡ್ತಾ ಇದ್ದೀವಿ, ಎಲ್ಲ ಬಗ್ದು ಅದರಲ್ಲಿ ಸತ್ವನೇ ಇಲ್ದಂಗೆ ಮಾಡಿ ಮಣ್ಣನ್ನು ಇವತ್ತು ನೋಡಿ ಇರಾನ್, ಇರಾಕು ಅಲ್ಲೆಲ್ಲ ಆ ಮಣ್ಣಲ್ಲಿ ಏನೂ ಇಲ್ಲ, ಬರೀ ಬೂದಿ ಅಷ್ಟೇ ಆ ಮಣ್ಣುಗಳಲ್ಲಿ. ಅಲ್ಲಿ ಏನು ಬೆಳೆಯೋಕ್ಕಾಗ್ತಾ ಇಲ್ಲ, ಅಲ್ಲಿ ಏನು ಬೆಳೆಯೋಕ್ಕಾಗ್ತಾ ಇಲ್ಲ. ನಮ್ಮ ದೇಶದ ಮಣ್ಣಿದೆಯಲ್ಲ, ಚಿನ್ನದಂಥ ಭೂಮಿ ಇದು, ಚಿನ್ನದಂಥ ಭೂಮಿ. ಇಲ್ಲಿ ಎಂಥ ಇದು ಒಂದು ಸ್ವರ್ಗದ ಥರ ಭೂಮಿ ಇದೆ ಅಂದರೆ ನಮ್ಮ ದೇಶದಲ್ಲಿ ಆ ಥರ ಸ್ವರ್ಗದ ಥರ ಭೂಮಿ ಇದೆ. ನಾವು ಅಷ್ಟು ಸ್ವಾಸ್ಥ್ಯವಾಗಿರ್ಬೋದು, ಆದರೆ ನಾವು ಅದ್ರ ವಿರುದ್ಧವಾಗಿ ಹೋಗ್ತಾ ಇದ್ವಿ. ಈ ಭೂಮಿ ಯಾಕೆ ಸತ್ವ ಕಳ್ಕೊತಾ ಇದೆ ಅಂದರೆ ಗಣಿಗಾರಿಕೆ, ಫ್ಯಾಕ್ಟ್ರಿಗಳು, ರಾಸಾಯನಿಕಗಳು, ಇದರಿಂದ ಭೂಮಿ ಸತ್ವ ಕಳ್ಕೊತಾ ಇದೆ. ಮುಂದೊಂದು ದಿನ ಏನಾಗ್ತದೆ, ನಾವೇ ಅದನ್ನು ನಾಶ ಮಾಡಿದಾಗಾಗಿ ನಮ್ಮ ನಾಶನ ನಾವೇ ಮಾಡ್ಕೊಂಡಾಗುತ್ತೆ. ಪ್ರಕೃತಿ ನಾಶ ಅಂದರೆ ಬರೀ ಮರ ಕಡೆಯದಲ್ಲ, ನಮ್ಮ ಜೀವನ ಮಟ್ಟನೂ ಒಂದು ಪ್ರಕೃತಿನೇ, ನಮ್ಮ ಮಾನಸಿಕ ಮಟ್ಟನೂ ಒಂದು ಪ್ರಕೃತಿನೇ, ನಮ್ಮ ಯೋಚನೆ ಮಟ್ಟನೂ ಒಂದು ಪ್ರಕೃತಿನೇ. ನಮ್ಮ ಆಲೋಚನೆಗಳು ವಿರುದ್ಧವಾಗಿ ಹೋಗ್ತೀವಿ, ನಮ್ಮ ಮನಸ್ಸಿನ ವಿರುದ್ಧವಾಗಿ ಹೋಗ್ತೀವಿ, ನಮ್ಮ ದೇಹದ ವಿರುದ್ಧವಾಗಿ ಹೋಗ್ತೀವಿ. ನಮ್ಮ ದೇಹ ಇದು ಬೇಡ ಅಂತ ಹೇಳ್ತಿರುತ್ತೆ, ಆದರೂ ಹಠ ಮಾಡಿ ನಾವು ಒಂದು ಕೆಲವು ವಿಚಾರಗಳನ್ನ ನಾವು ಇದು ಮಾಡ್ತೀವಿ. ಇದು ಪ್ರಕೃತಿ ವಿರುದ್ಧ ಅಂತ ನನ್ನ ಅಭಿಪ್ರಾಯ. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಕೆಲವು ವಿಚಾರಗಳು ಯಾವುದನ್ನ ಎಷ್ಟು ತಗೋಬೇಕು ಅಷ್ಟು ಮಾತ್ರ ತಗೋಬೇಕು, ಕೆಲವನ್ನ ಅತಿಯಾಗಿ ತಗೊಂಡು ಅವುಗಳಿಂದ ಏನಾಗ್ತಾ ಇದೆ, ಮನುಷ್ಯ ಇತ್ತೀಚಿನ ದಿನಗಳಲ್ಲಿ ಸ್ವಂತವಾಗಿ ಯೋಚನೆ ಮಾಡೋದೇ ಕಳ್ಕೊಬಿಟ್ಟಿದ್ದಾನೆ. ಸ್ವಂತವಾಗಿ ಅವನು ನಾನು ಹೆಂಗಿರಬೇಕು, ಏನು ಮಾಡಬೇಕು, ನಾನು ಈ ಥರ ಇರಬೇಕು, ನನ್ನ ನೆಮ್ಮದಿ ಸುಖ ಶಾಂತಿ ನಾನು ಹೆಂಗಿರಬೇಕು ಅನ್ನೋದು ಯೋಚನೆ ಮಾಡೋದೇ ಕಳ್ಕೊಂಡು ಇವತ್ತೆಲ್ಲ ಅವ್ನು ನೋಡಿ ಇವನು ನೋಡಿ ಅವಳು ನೋಡಿ ಅವ್ರು ಹಂಗಿದ್ದಾರೆ ನಾನು ಹಂಗಿದೆ, ಇವ್ರು ಹೆಂಗಿದ್ದಾರೆ ನಾನು ಹಂಗಿರ್ಬೇಕು. ಹೆಚ್ಚಿನ ಜನ ಇವತ್ತು ಸ್ವಂತ ಇದರಲ್ಲಿ ಇಂಥ ಅನುಕರಣೆ ಜಾಸ್ತಿ. ಈ ಅನುಕರಣೆ ಅನ್ನೋದಿದೆಯಲ್ಲ, ಯಾವುದೇ ಒಂದು ಹೊಸ ವಿಷಯನ ಹುಟ್ಟೋಕ್ಕೆ ಸಾಧ್ಯ ಆಗಲ್ಲ. ಅವನಲ್ಲಿ ಅವನ ಯೋಚನಾ ಶಕ್ತಿನೇ ಕಳ್ಕೊಂಡ್ಬಿಡ್ತಾನೆ, ಅವನತನನೇ ಕಳ್ಕೊಂಡ್ಬಿಡ್ತಾನೆ. ಇವತ್ತು ಪ್ರಕೃತಿ ವಿರುದ್ಧವಾಗಿ ನಾವು ಎಷ್ಟು ಇದು ಮಾಡ್ತಿದ್ದೀವಿ ಅಂದರೆ, ಮುಂದಿನ ದಿನಗಳಲ್ಲಿ ಮನುಷ್ಯನೇ ಒಂದು ಭೂಮಿ ಮೇಲೆ ಒಂದು ದೊಡ್ಡ ವಿನಾಶಕಾರಿ ಶಕ್ತಿ ಆಗ್ಬಿಡ್ತಾನೆ ಅನ್ನೋ ಒಂದು ಭಯದಲ್ಲಿದ್ದೀವಿ. ಮನುಷ್ಯನೇ ಒಂದು ವಿನಾಶಕಾರಿ ಶಕ್ತಿ ಆಗ್ಬಿಡ್ತಾನೆ. ನಮ್ಮನ್ನ ಪ್ರಕೃತಿ ಹಾಳು ಮಾಡಕ್ಕೆ ಬರಲ್ಲ, ಮನುಷ್ಯನೇ ಹಾಳು ಮಾಡ್ಬಿಡ್ತಾನೆ. ಆ ಥರ ಒಂದು ವಿಕೃತಿ ಪರಿಸ್ಥಿತಿಗೆ ಹೋಗ್ತೀವಿ ಅನ್ನೋ ಒಂದು ಅನುಮಾನ ಇದೆ. ಅಷ್ಟು ಒಂದು ಪ್ರಕೃತಿ ವಿರುದ್ಧವಾಗಿ ಮನುಷ್ಯ ಎಲ್ಲ ರೀತಿಯಿಂದಲೂ ಯೋಚನಾ ಪ್ರಕೃತಿಯಿಂದ, ದೇಹ ಪ್ರಕೃತಿಯಿಂದ, ಆಹಾರ ಪ್ರಕೃತಿಯಿಂದ, ಆ ಜೀವನ ಕ್ರಮ ಪ್ರಕೃತಿಯಿಂದ, ಇದೆಲ್ಲದು ಪ್ರಕೃತಿನೇ. ನಾವು ನಾವೆಲ್ಲ ದೇವ್ರನ್ನು ಪೂಜಿಸ್ತೀವಿ, ಎಲ್ಲ ದೇವ್ರನ್ನು ಇದು ಮಾಡ್ತೀವಿ. ಈಗ ದೇವರು ಎಲ್ಲೂ ಇಲ್ಲ, ಈ ಪ್ರಕೃತಿಲೇ ಇರೋದು. ಈ ಪ್ರಕೃತಿನ ನಾವೆಷ್ಟು ಆಸ್ವಾದಿಸಿ, ಎಷ್ಟು ನಾವು ಅದನ್ನು ಕಾಪಾಡ್ಕೊಂಡು ಹೋಗ್ತೀವಿ, ಅಲ್ಲಿವರೆಗೂ ನಾವು ನೆಮ್ಮದಿ, ಶಾಂತಿ, ಸುಖ, ಆರೋಗ್ಯದಿಂದ, ಸ್ವಾಸ್ಥ್ಯದಿಂದ, ಒಳ್ಳೆ ಜೀವನದಿಂದ ಬದುಕ್ಬೋದು. ಪ್ರಕೃತಿಯಿಂದ ವಿರುದ್ಧ ನಾವು ಎಷ್ಟು ಕೀಳು ಮಟ್ಟಕ್ಕೆ ಹೋಗ್ತೀವಿ, ಅಷ್ಟು ನಮ್ಮ ನಾಶ ಕಟ್ಟಿಟ್ಟ ಬುತ್ತಿ. ಇದ್ರ ಬಗ್ಗೆ ಇನ್ನೂ ತುಂಬ ಪ್ರಕೃತಿ ಬಗ್ಗೆ ಹೇಳ್ಬೋದು. ಅದರಲ್ಲಿ ಇನ್ನೂ ತುಂಬ ವಿಚಾರಗಳಿದ್ದಾವೆ, ಇನ್ನೂ ತುಂಬ ಡೀಟೇಲಾಗಿ ಹೋಗೋ ವಿಚಾರಗಳಿದ್ದಾವೆ. ಇನ್ನು ಮುಂದಿನ ವೀಡಿಯೋಲಿ ಹೋಗ್ತಾ ಅದನ್ನು ವಿಚಾರಗಳು ಹೇಳ್ತಾ ಹೋಗ್ತೀನಿ. ಎನಿಥಿಂಗ್ ಪಾಠಕ್ ಇದರಲ್ಲಿ ಏನಾದ್ರು ತಪ್ಪಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮ್ಮ ಸ್ವಂತ ಅಭಿಪ್ರಾಯನ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚೆಚ್ಚು ಈ ಥರ ನಮ್ಮ ಮನುಷ್ಯ ಜೀವನದಲ್ಲಿ ಆಗ್ತಾ ಇರೋ ಆಲೋಚನೆಗಳಾಗಲಿ, ಅಥವಾ ಸಾಮಾಜಿಕವಾಗಿ ನಡೀತಾ ಇರೋ ವಿಚಾರಗಳಾಗಲಿ, ಅಥವಾ ಒಂದು ಹೊಸ ಆಯಾಮದ ಆಲೋಚನೆಗಳಾಗಲಿ ನಿಮ್ಮಲ್ಲಿ ಹಂಚ್ಕೊಳ್ತಾ ಹೋಗ್ತೀನಿ.
ಬೆಂಬಲಿಸಿ ಎನಿಥಿಂಗ್ ಪಾಟ್